ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬಂದು 2024ರ ಕೊನೆ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಈ ವಿಡಿಯೋ ಮಾಡಿದ್ದು ನಾನು 29ಗೆ, ಬಟ್ ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು. ನಿಮಗೆಲ್ರಿಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಅಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಅವ್ರ ಬಗ್ಗೆ ಮತ್ತು ಇನ್ನೂ ಏನೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ನನ್ನ ಮಕ್ಕಳದು ಕೂಡ ಡ್ಯಾನ್ಸ್ ಇದೆ. ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡಿದ್ರು, ಅನನ್ಯೋತ್ಸವ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಪ್ರೈಸ್ ತೊಗೊಂಡ್ವಿ, ಅದು ಇವ್ರ ಜೊತೆನೇ. ಇವ್ರು ಯಾರು ಅಂತ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಯಾರಪ್ಪ ಅಂತಂದರೆ ರಾಮಾಚಾರಿ ಸೀರಿಯಲಲ್ಲಿ ರಾಮಾಚಾರಿ ಅವರ ಅಪ್ಪ ಇದ್ರಲ್ಲ, ಅವ್ರನ್ನ ಗೆಸ್ಟಾಗಿ ಕರೆದಿದ್ರು. ನಾನು ನನ್ನ ಹಸ್ಬೆಂಡ್ ಕೂಡ ಅವ್ರ ಕೈಯಿಂದನೇ ಗಿಫ್ಟ್ ತೊಗೊಂಡ್ವಿ, ಪ್ರೈಸ್ ತೊಗೊಂಡ್ವಿ. ಏನಂದರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇತ್ತಲ್ವ, ಅವತ್ತು ವಿನ್ ಆಗಿದ್ವಿ, ಅದ್ರದ್ದು ಕೊಟ್ಟರು. ಅದು ಫೋಟೋ ಒಂದು ಮಿಸ್ ಆಗಿದೆ. ಅವಾಗಾದರೂ ಸಿಕ್ತಾಗ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಅಂದರೆ ನಾವೇ ಹೋಗಿದ್ದು ಸ್ಟೇಜ್ ಮೇಲೆ, ಕೆಳಗಡೆ ಫೋಟೋ ತೆಗೋಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದರು. ಹಂಗಾಗ್ಬಿಟ್ಟು ನಾನು ಫೋಟೋ ಹಾಕೋಕ್ಕಾಗಿಲ್ಲ. ಅವ್ರ ಜೊತೆ ಫೋಟೋ ತೆಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಇವರು ಭಾಷಣ ಮಾಡೋದಕ್ಕೆ ಅಂತ ಹೇಳಿದರು, ಬಟ್ ಅವರು ಒಂದು ಸ್ಟೋರಿ ಥರ ಹೇಳಿದ್ರು. ಏನು ಅಂತಂದರೆ, ನಾನೇನು ಭಾಷಣ ಮಾಡಲ್ಲ, ಆದರೆ ಒಂದೆರಡು ಮಾತಾಡಬೇಕು ಅಂತ ಹೇಳಿದಾರಲ್ವ, ಅದಕ್ಕೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ಅದನ್ನು ಫುಲ್ ಸ್ಟೋರಿ ಹಾಕಬೇಕಂತ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಮಧ್ಯೆ ಏನಾಗ್ಬಿಡ್ತಂದರೆ, ನಾವು ಸ್ಟೇಜ್ ಹತ್ರನೇ ಆ ಪ್ರೈಸ್ ತೊಗೊಳಕ್ಕಾಗಿ ನೀವು ಸ್ಟೇಜ್ ಹತ್ರನೇ ಮುಂದೆ ಚೇರ್ ಇದೆ, ಅಲ್ಲಿ ಬನ್ನಿ ಅಂತ ಅನೌನ್ಸ್ ಮಾಡಿದ್ರು ಅಂತ ಅಲ್ಲಿ ಹೋದ್ವಿ. ಹಿಂದೆನೇ ಮಕ್ಕಳು ಎಲ್ಲ ಡ್ಯಾನ್ಸಿಗೆ ರೆಡಿ ಇದ್ರಲ್ಲ, ಆ ಮಕ್ಕಳು ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದ್ರು. ಅವ್ರ ಸ್ಟೋರಿ ಏನೂ ಅಷ್ಟಾಗಿ ಕೇಳಿಸ್ಲಿಲ್ಲ ಅಂತ ಹೇಳ್ಬೋದು. ವಿಡಿಯೋದಲ್ಲೂ ಅಷ್ಟಾಗಿ ಕ್ಲಾರಿಟಿಯಾಗಿ ಸಿಕ್ಕಿಲ್ಲ. ಹಂಗಾಗ್ಬಿಟ್ಟು ನಾನು ಅದನ್ನು ಶೇರ್ ಮಾಡಲಿಲ್ಲ, ಕಟ್ ಮಾಡಿದ್ದೀನಿ. ಇದು ಬಂದು ಫಸ್ಟ್ ಒಂತಲ್ಲಿ ನನ್ನ ಮಗ ಇದ್ದಾನೆ, ನೋಡ್ತಾ ಇದ್ದೀರಾ, ಅವ್ನ ಡ್ಯಾನ್ಸ್ದಿದು. ಫಾರ್ಮರ್ದು ಥೀಮ್ ತಗೊಂಡು ಮಾಡಿರೋದು. ಎಲ್ಲ ಮಿಕ್ಸ್ ಹಾಡುಗಳು, ಫಾರ್ಮರ್ದು ಏನೇನು ಬರುತ್ತೆ ಆ ಥರದ್ದು. ಫಸ್ಟ್ ಒನ್ ಕುಳ್ಳುಕಿದಾನಲ್ಲ, ಫಸ್ಟ್ ಒನ್ ಅವನೇ ನನ್ನ ಮಗ. ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಸ್ಟೇಜಲ್ಲಿ ಮಧ್ಯ ಗ್ಯಾಪ್ ಬಿಟ್ಟು ಆ ಕಡೆ ಈ ಕಡೆನೇ ಜಾಸ್ತಿ ನಿಲ್ತಾ ಇದ್ದಿದ್ದು ಮಕ್ಕಳು. ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀವಿ. ನನ್ನ ಮಗ ಇಷ್ಟು ಚೆನ್ನಾಗಿ ಮಾಡ್ತೇನೆ ಡ್ಯಾನ್ಸ್ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳ ಬಗ್ಗೆ ಏನೋ ಇಲ್ಲ, ಮಾಡ್ತಾಳೆ ಅನ್ನೋ ಥರ ಇತ್ತು. ಇವನ ಮನೇಲಿ ತೋರಿಸ್ತಾ ಇದ್ದ ಸಾಂಗ್ಗಳನ್ನ ಹಾಕ್ಕೊಂಡು. ಬಟ್ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಒಂಥರ ಕಾಮಿಡಿ ಮಾಡಿಕೊಂಡು ಮನೇಲಿ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಬಟ್ ಸ್ಟೇಜ್ ಮೇಲೆ ಅವ್ನು ಡ್ಯಾನ್ಸ್ ನೋಡಿಬಿಟ್ಟು ನನ್ನ ಫ್ರೆಂಡ್ ಕೂಡ ಹೇಳ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ದಾನೆ ಡ್ಯಾನ್ಸು ಅಂತ. ಒಂಥರ ಖುಷಿ ಆಯಿತು. ಅವನಿಗೆ ಯಾವುದೇ ರೀತಿ ಡ್ಯಾನ್ಸ್ ಕ್ಲಾಸ್ ಏನು ಕಳಿಸಿಲ್ಲ. ಅಮ್ಮಗಾದ್ರೂ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆಲ್ಲ ಕಳಿಸಿದ್ದೀನಿ. ಇವನು ಬರೀ ಕಲ್ತಿರೋ ಸ್ವಲ್ಪ, ಬಟ್ ಚೆನ್ನಾಗಿ ಮಾಡಿದ ಅಂತ ಅನ್ನಿಸ್ತು ನನ್ನ ಮಗ. ಇದಾದಮೇಲೆ ನನ್ನ ಮಗಳದ್ದು ಏನು ಅಂತಂದರೆ, ಸ್ಕಿಟ್ ಥರ ಬಾಯ್ಸ್ ಹತ್ರ ಎಲ್ಲ ಸೇರಿಸ್ಬಿಟ್ಟು ಸ್ಕಿಟ್ಟನ್ನು ಮಾಡಿಸಿದ್ರು. ಆ ಸ್ಕಿಟ್ಟಲ್ಲೇ ಜಾಯಿನ್ ಆಗಿ ಅವ್ರದ್ದು ಡ್ಯಾನ್ಸ್ ಇದ್ದಿತ್ತು. ಸ್ಕಿಟ್ ಕೂಡ ನಾನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಮಧ್ಯೆ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿದ್ರು ಸ್ಕಿಟ್ಟಲ್ಲಿ. ಆ ಮ್ಯೂಸಿಕ್ಕಿಗೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಅದು ನಿಮಗೆ ಆ್ಯಡ್ ಮಾಡಲಿಲ್ಲ, ತೆಗೆದುಬಿಟ್ಟೆ. ಇಲ್ಲ ವಾಯ್ಸ್ ಕೇಳ್ದಲೇ ಸುಮ್ಮನೆ ಮುಖಾಭಿನಯ ನೋಡಿದ್ರೆ ಡ್ಯಾನ್ಸ್ ಆದರೂ ನೋಡ್ಬೋದು. ಸ್ಕಿಟ್ ಏನು ಅರ್ಥ ಆಗುತ್ತಲ್ವ, ಅದು ಎಷ್ಟೋ 12 ಮಿನಿಟ್ಸ್ ಇತ್ತು ಅನಿಸುತ್ತೆ. ಹಂಗಾಗಿ ನಾನು ಅಷ್ಟೊಂದು ಬರೀ ಅದನ್ನೇ ಆ್ಯಡ್ ಮಾಡಿದ್ರೆ ಮುಖಾಭಿನಯದಲ್ಲಿ ಅದು ಏನೂ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಆ ಸ್ಕಿಟ್ ಮುಗೀತಿದ್ದಂಗೆ ಸೈಡಲ್ಲೆಲ್ಲ ಇವ್ರದ್ದೆಲ್ಲ ಡ್ಯಾನ್ಸ್ ಬರುತ್ತಲ್ಲ, ಆ ಥರ ನನ್ನ ಮಗಳದ್ದು ಡ್ಯಾನ್ಸು ಏನಂತಾರೆ, ಸೈಡ್ ಆ್ಯಕ್ಟರ್ಸ್ ಥರ ರಾಮಾಯಣ ಮಹಾಭಾರತದಲ್ಲಿ ಇರ್ತಾರಲ್ವ, ಏನಂತಾರೆ ಅವ್ರ ಹೆಸರೇ ಬರ್ತಿಲ್ಲ, ಏನೋ ಅಂತಾರೆ ಅವರಿಗೆ, ಆ ಥರ ಡ್ಯಾನ್ಸು. ಅದರಲ್ಲೂ ನನ್ನ ಮಗಳದ್ದು ಏನಾಯಿತು ಅಂತಂದರೆ, ಗ್ರೀನ್ ಕಲರ್ ಸ್ವಲ್ಪ ಜನಕ್ಕೆ, ಪಿಂಕ್ ಕಲರ್ ಸ್ವಲ್ಪ ಜನಕ್ಕೆ ಅಂತ ಡ್ರೆಸ್ ಮಾಡಿದ್ದು. ಅದೇನಾಯಿತು ಅಂತಂದರೆ, ಕೊನೆಗೆ ಗ್ರೀನ್ ಕಲರಲ್ಲಿ ಅವಳ ಸೈಜ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಪಿಂಕ್ ಕಲರ್ದೇ ಹಾಕ್ಬಿಟ್ರು. ಗ್ರೀನ್ ಕಲರ್ ಸೈಡು ನನ್ನ ಮಗಳಿಗೆ ಒಬ್ಬಳೇ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ನಿಂತಿರೋದು. ಅದು ಏನೋ ಒಂಥರ ಕಾಣಿಸ್ತಾ ಇತ್ತು. ಜೊತೆಗೆ ನನ್ನ ಫ್ರೆಂಡ್ ಮಗಳಿಗೂ ಅಷ್ಟೇ, ಅವಳಿಗೂ ಸೈಜು ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಡ್ರೆಸ್ನೇ ಬೇರೆದು ಕೊಟ್ಟರು. ಪಿಂಕು ಗ್ರೀನ್ ಎರಡೂ ಬಿಟ್ಬಿಟ್ಟು ಪ್ಯಾಟ್ರನ್ನೇ ಚೇಂಜ್ ಇರೋ ಡ್ರೆಸ್ ಕೊಟ್ಟರು ಕೊನೆಗೆ. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಾಯಿತು. ಅದಕ್ಕಾಗಿ ನನ್ನ ಮಗಳು ಡ್ಯಾನ್ಸ್ ಕೊನೆವರೆಗೂ ನೋಡಿ ಹೆಂಗಿದೆ ಅಂತಂದರೆ ಫುಲ್ ಕಲರ್ಫುಲ್ ಥರ ಆಗಿಬಿಟ್ಟಿದೆ ಥೀಮು.
ಹಂಗಾಗ್ಬಿಟ್ಟಿದೆ. ಬಟ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ಮಕ್ಕಳು ಅಂತ ಹೇಳ್ಬೋದು. ಅದಕ್ಕೆ ನನಗೆ ಖುಷಿ ಆಯಿತು, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ನಾನು ಈ ವಿಡಿಯೋನ ಹಾಕಿದ್ದೀನಿ. ಚೀಫ್ ಗೆಸ್ಟಾಗಿ ಅವ್ರು ಬಂದಿದ್ದು, ಅವ್ರ ಜೊತೆ ಫೋಟೋ ತೆಕ್ಕೊಂಡಿದ್ದೆಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಒಟ್ಟು 2024ಅಲ್ಲಿ ಇದು ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನೀವೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಆದಷ್ಟು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಸ್ವಲ್ಪ ಜಾಸ್ತಿನೇ ಆರೋಗ್ಯ ಹಾಳಾಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಶೀತ, ಕೆಮ್ಮು, ಜ್ವರ, ಅದಕ್ಕೆ ಬರೀ ಟ್ಯಾಬ್ಲೆಟ್ ತಿಂದ್ಕೊಂಡು ಏನೋ ಊಟ ಸರಿ ತಿಂದಲೇ ಅದು ಬೇರೆ ಇದಾಯಿತು. ನನ್ನ ಮಗಳು ನೋಡ್ತಾ ಇದ್ರೆ ಯಾರು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಗ್ರೀನ್ ಕಲರ್ ಸೈಡಲ್ಲಿ ಫಸ್ಟ್ ಒಂದು ಇದ್ದಾಳಲ್ಲ ಮಧ್ಯದಲ್ಲಿ, ನನ್ನ ಮಗಳು ಒಂದೇ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ರಂತೂ ಯಾರ್ಯಾರು ಅಂತಲೇ ಗೊತ್ತಾಗೋದಿಲ್ಲ. ನನ್ನ ಫ್ರೆಂಡ್ ಮಗಳು ಯಾರು ಅಂತಂದರೆ ಹಿಂದೆ ಇದ್ದಾರೆ ನೋಡ್ರಿ, ಬೇರೆ ಒಂಥರ ಗ್ರೀನ್ ಕಲರ್, ಇಲ್ಲಿ ಮುಂದೆ ಬಂದ್ರಲ್ಲ ಅವಳು. ಇಷ್ಟ ಆಯಿತು, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ಮಾತ್ರ ಮಕ್ಕಳು, ಇಷ್ಟೇ. ಮತ್ತು ಜನವರಿ 1 ಅಂದರೆ 2025 ನ್ಯೂ ಇಯರ್ ದಿನ ನಮ್ಮ ದಿನ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಡ್ಯಾನ್ಸ್ನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ.